ಆ್ಯಸ್ ಫಾರ್ ಆ್ಯಸ್ ಐ ಹ್ಯಾವ್ ಸೀನ್, ನನ್ನ ತಮ್ಮನೂ ಆ್ಯಕ್ಚುಲಿ ರೀಸೆಂಟಾಗೆ ಕಾಶಿಯಿಂದ ಪ್ರಯಾಗ ಆ್ಯಂಡ್ ಅಯೋಧ್ಯೆಗೆ ಬಂದ. ಸೊ ಐ ಲೈಕ್ ದ ವೇ ದೇ ಮೂವ್ಡ್. ಸೊ ನಾನು ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ ನಿಮಗೆಲ್ಲ ಟಿಪ್ಸ್ನ. ಕಾಶಿನಲ್ಲಿ ಹೋದ್ರು ಅವರು, ಕಾಶಿನಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಕಾಶಿನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅವತ್ತೇ ರಾತ್ರಿ 12 ಗಂಟೆಗೆ ದೇ ಲೆಫ್ಟ್ ಫಾರ್ ಪ್ರಯಾಗ. ಯಾರು ಪ್ರಯಾಗನಲ್ಲಿ ಉಳ್ಕೋಬಾರ್ದು ಅಂತ ಇದ್ದೀರಾ, ಈ ಕೆಲಸ ಮಾಡ್ಬೋದು. 12 ಗಂಟೆಗೆ ದೇ ಲೆಫ್ಟ್ ಫಾರ್ ಪ್ರಯಾಗ್ ಆ್ಯಂಡ್ ಅಲ್ಲಿ ಒಂದು 2:30-3 ಗಂಟೆಗೆ ದೇ ರೀಚ್ಡ್. ಆ್ಯಂಡ್ ಆ ಟೈಮಲ್ಲಿ ನೀವು ಹೋದರೆ ಪ್ರಯಾಗಕ್ಕೆ ರಶ್ ಇರಲ್ಲ, ಟ್ರಾಫಿಕ್ ಇರಲ್ಲ ಮೇಯ್ನಾಗೆ. ಸೊ ಅದು ಬಿಟ್ಟು ನೀವು ಬೇರೆ ಟೈಮಿಗೆ ಹೋಗೋದಾದರೆ ನಿಜವಾಗ್ಲೂ ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಅವರ್ಸ್. ಓಕೆ, ಸೊ ಆ ಟೈಮಿಗೆ ಹೋಗಿ ಒಂದು ಕಾರ್ ಸ್ಪಾಟ್ ಇರುತ್ತೆ, ಅಲ್ಲಿ ನಿಲ್ಲಿಸ್ಬೇಕು ಕಾರ್ನ. ಪ್ರೈವೇಟ್ ಕಾರ್ಸ್ನಲ್ಲಿ ಬಂದರೆ ಅಲ್ಲಿ ನಡಿಬೇಕು. ಹಿ ವಾಕ್ ಫಾರ್ ಅಬೌಟ್ 13 ಕಿಲೋಮೀಟರ್ಸ್ ಟು 15 ಕಿಲೋಮೀಟರ್ಸ್ ಅನಿಸುತ್ತೆ. ಸೇಮ್ ಅರೇಲ್ ಘಾಟಿಗೆ ಅವನು ಹೋಗಿದ್ದಿದ್ದು. ಆ್ಯಂಡ್ ಅಲ್ಲೇ ಸ್ನಾನ ಅದು ಮಾಡಿಕೊಂಡು ಅಗೇನ್ ದೇ ವಾಕ್ಡ್ ಬ್ಯಾಕ್ ಟು ದ ಕಾರ್. ಡ್ರೆಸ್ಸಿಂಗ್ ರೂಮಲ್ಲೆಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಅಲ್ಲೇನೆ ಮತ್ತೆ ಕಾರ್ ಹತ್ರ ವಾಪಸ್ ಹೋಗಿ ಅಲ್ಲಿಂದ ದೇ ಲೆಫ್ಟ್ ಫಾರ್ ಅಯೋಧ್ಯ. ಸೊ ಅವರು ಉಳ್ಕೊಳ್ಳೇ ಇಲ್ಲ ಪ್ರಯಾಗನಲ್ಲಿ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಆಲ್ಸೋ ಬೆಸ್ಟ್ ವೆನ್ ಯು ಆರ್ ಆನ್ ದ ಗೋ. ಲೈಕ್ ಮೂರು ಕಡೆನೂ ಹೋಗಬೇಕಂತ ಇದ್ದಾಗ ಐ ಫೀಲ್ ದಟ್ ಈಸ್ ಬೆಟರ್. ಸೊ ಟಕ ಅಂತ ಎಲ್ಲ ಮುಗ್ದು ಹೋಗ್ಬಿಡುತ್ತೆ. ಆ್ಯಂಡ್ ಇಟ್ ಅಪ್ಲೈಸ್ ಓನ್ಲಿ. ಆ್ಯಂಡ್ ಇನ್ನೊಂದು ವಿಷಯ, ಬೈಕ್ಸ್ ಯಾವಾಗ ಸಿಗುತ್ತೆ ಅಂತ ಅಂದರೆ ಶಾಹಿ ಸ್ನಾನು ಮತ್ತು ಅದ್ರ ಮುಂದಿನ ದಿನದಲ್ಲಿ ಬೈಕ್ಸು ಸಿಗಲ್ಲ. ಬಿಕಾಸ್ ಪ್ರೋಟೋಕಾಲ್ ಇಮಿಡಿಯೇಟಾಗಿ ಚೇಂಜ್ ಮಾಡ್ತಾರೆ. ಆ್ಯಂಡ್ ಯಾವುದೇ ಬೈಕ್ಸು, ಯಾವುದೇ ಆಟೋ ರಿಕ್ಷಾಸ್ ನಿಮಗೆ ಸಿಗಲ್ಲ, ನೀವು ನಡಿಲೇಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ವೆಯ್ಟ್ ಕಡಿಮೆ ಇಟ್ಕೊಳ್ಳಿ ಬ್ಯಾಗಿಂದು ಎಲ್ಲ. ಆ್ಯಂಡ್ ಅದು 3 ದಿನ ಬಿಟ್ಟು ಬೇರೆ ನಾವು ಹೋಗಿದ್ದ ಟೈಮ್ನಲ್ಲೆಲ್ಲ ವಿ ಗಾಟ್ ಬೈಕ್ಸ್. ನಮ್ಗೆ ಆರಾಮಾಗಿ ಬೈಕ್ ಸಿಕ್ತು. ನಾವು ಬೈಕಲ್ಲಿ ಹೋದ್ವಿ, ಬೈಕಲ್ಲಿ ವಾಪಸ್ ಬಿಡಿಸ್ಕೊಂಡ್ವಿ ನಮ್ಮ ಟೆಂಟ್ ಹತ್ರ ಆ್ಯಂಡ್ ವಾಪಸ್ ಬಂದ್ವಿ ನಾವು. ಸೊ ಯು ಕೀಪ್ ಪ್ರಯಾಗ ಇನ್ ದ ಸೆಂಟರ್. ಕಾಶಿಗೆ ಹೋಗಿ ಬಂದುಬಿಡಿ ಅಥವಾ ಅಯೋಧ್ಯೆಗೆ ಹೋಗಿ ಬಂದುಬಿಡಿ. ಅದು ಹೆಂಗೆ ನಿಮಗೆ ಯಾವ ಕಡೆಯಿಂದ ಬರ್ತೀರಾ ಅಂತ ನೋಡಿಕೊಂಡು, ಡಿಪೆಂಡಿಂಗ್ ಅಪಾನ್ ಯುವರ್ ಫ್ಲೈಟ್ ಆ್ಯಂಡ್ ಟ್ರೈನ್ ಆರ್ ಬಸ್, ಹೌಎವರ್ ಯು ಆರ್ ಕಮಿಂಗ್. These are the details that I can tell you. ನಾವು ಏರೋಪ್ಲೇನಲ್ಲಿ ಹೋಗಿರೋದ್ರಿಂದ ನಂಗೆ ಏರೋಪ್ಲೇನ್ದು ಮಾತ್ರ ಗೊತ್ತು. ನಾವು ಹೋಗಿದ್ದಿದ್ದು ಸ್ಪೈಸ್ ಜೆಟ್ಟಲ್ಲಿ. ಸ್ವಲ್ಪ ಇಕ್ಕಟ್ಟಾಗಿತ್ತು, ಬಟ್ ಗಾಟ್ ಟು ನೋ ದಟ್ 900 ನ್ಯೂ ಫ್ಲೈಟ್ಸ್ ವರ್ ರಿಲೀಸ್ಡ್ ಓನ್ಲಿ ಫಾರ್ ಪ್ರಯಾಗ್ರಾಜ್. ಸೊ ಯಾವುದಾದ್ರು ಫ್ಲೈಟ್ಗಳು ಹಳೇದೆಲ್ಲ ಇತ್ತು ಅದನ್ನೆಲ್ಲದೂ ಪ್ರಯಾಗಕ್ಕೆ ಬಿಟ್ಟಿದ್ದಾರೆ. ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ, 2.5 hours ಜರ್ನಿ ಹೆಂಗೋ ಮಾಡ್ಕೋಬೋದು. ಮಾಡಿ ಮುಗಿಸ್ಕೊಂಡು ಅಗೇನ್ ನಾವು ವಾಪಸ್ ಬರ್ತಾನೂ ಅದೇ ಸ್ಪೈಸ್ ಜೆಟ್ನಲ್ಲೇ ವಾಪಸ್ ಬಂದಿದ್ದು.